ಹಾಯ್ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹರ್ಷಿತಾ ಮಾಡುವ ನಮಸ್ಕಾರಗಳು. ಇದು ಇವತ್ತು ನಮ್ಮೂರಿನ ಬ್ಲಾಗ್ ಆಗಿರುತ್ತೆ. ಇದು ಅಪ್ಪಾಜಿ ಮನೆ ಆಗಿರುತ್ತೆ. ಇದು ಮುಂದೆ ಬೆಳಗ್ಗೆ ಬಾಗಿಲಿಗೆ ನೀರು ಹಾಕಿ ನೀರೊಳಗೆ ಬೆಂಕಿ ಹಾಕಿದ್ದಾಯಿತು. ಸೊ ಬಿಕಾಸ್ ಮದುವೆಗೆ ಹೋಗಬೇಕಾಗಿತ್ತು ಇವತ್ತು, ಅದಕ್ಕೇ ನೆನ್ನೆನೇ ಮದುವೆ ಇತ್ತು. ನಾನು ಮದುವೆ ಮನೆ ಹತ್ರ ಹೋಗಿ ಸ್ವಲ್ಪ ಎಲ್ಲನೂ ಅರೇಂಜ್ ಮಾಡಿಕೊಂಡು ಬಂದಿದ್ದಾಯಿತು. ಅರೇಂಜ್ ಮೀನ್ಸ್ ಅಂತಾರಲ್ಲ, ಕಳಸ, ದೀಪ ಮತ್ತು ಅದಕ್ಕೆ ಏನೇನು ಬೇಕು ಅಂತ ಎಲ್ಲ ಹೇಳಿ ಅದನ್ನೆಲ್ಲ ಅರೇಂಜ್ ಮಾಡಿಬಿಟ್ಟು ಅದನ್ನೆಲ್ಲ ಅಂದರೆ ರೆಡಿ ಮಾಡಿಬಿಟ್ಟು ಬಂದಿದ್ದಾಯಿತು. ಅದಾದಮೇಲೆ ತುಂಬ ಚಳಿ ಇರೋದ್ರಿಂದ ಬೇಗನೆ ಎದ್ದಿದ್ವಿ ಇವತ್ತು. ಯಾಕಂದರೆ 9 ಗಂಟೆ ಮುಹೂರ್ತ ಇತ್ತಲ್ವ, ಅದು ಒಳಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡು ಹೊರಡೋಣ ಅಂತ ಹೇಳಿ ನಾವು ನೀರೊಳಗೆ ಬೆಂಕಿ ಹಾಕ್ಬಿಟ್ಟು ಸೌದೆ ಎಲ್ಲ ಚೆನ್ನಾಗಿ ತೊಗೊಂಬಂದು ಇಕ್ತಾಯಿದ್ದೆ. ಮಗುನೂ ಮಲಗಿತ್ತು. ಇವತ್ತು ನಮ್ಮ ಹಸ್ಬೆಂಡ್ ಬಂದಿರಲಿಲ್ಲ, ಯಾಕಂದರೆ ಅವರು ಅವ್ರ ಊರಿಗೆ ಹೋಗಿದ್ದರು. ಸೊ ಒಂದಿನ ಮುಂಚೆನೇ ಹೋಗಿದ್ದರು. ನಾವು ಒಂದಿನ ಲೇಟಾಗಿ ಹೋಗಿದ್ದು, ಯಾಕಂದರೆ ನನಗೆ ಕೆಲಸ ಇರುತ್ತೆ. ಅವರಿಗೆ ಏನಪ್ಪ ಅಂತಂದರೆ ಅವ್ರ ಗಾಡಿ ಓಡಿಸೋದ್ರಿಂದ ಅವ್ರ ಗಾಡಿಯಲ್ಲಿ ಬಂದಿದ್ದಾಯಿತು. ಸೊ ನಾನು ಏನಕ್ಕೆ ಅವ್ರ ಗಾಡಿಯಲ್ಲಿ ಹೋಗಲ್ಲ ಅಂತ ಅಂದರೆ, ಎಲ್ಲರಿಗೂ ಗೊತ್ತಿರುತ್ತೆ. ಬಿಕಾಸ್ ಮಗು ಇರೋದ್ರಲ್ಲಿ ಅವನು ಸ್ವಲ್ಪ ಕೀಟ್ಲೆ ಜಾಸ್ತಿ. ಗಾಡೀಲೆಲ್ಲ ಅಷ್ಟೊಂದು ದೂರ ಹೋಗೋದಕ್ಕಾಗಿಲ್ಲ ಬೆಂಗಳೂರಿಂದ ಅಂತ ಹೇಳಿಬಿಟ್ಟು ನಾನು ಇದ್ರಲ್ಲಿ ಹೋದೆ. ಎಲ್ಲರೂ ಸ್ವಲ್ಪ ಜನ ಕೇಳ್ಬೋದು, ಯಾಕೆ ನಿಮ್ಮ ಗಂಡನ ಮನೆಗೆ ನೀವು ಹೋಗಿಲ್ಲ, ಅಪ್ಪಾಜಿ ಮನೆ? ಇದು ಇರೋದು ಮದುವೆ ಬಂದುಬಿಟ್ಟು ಅಪ್ಪಾಜಿ ಊರಿಂದು. ಅಪ್ಪಾಜಿ ಊರಂದರೆ ಅಪ್ಪ ಅವರ ಚಿಕ್ಕಮ್ಮನ ಮಗಂದು ಮದುವೆ. ನನ್ನ ಬ್ಯಾಚ್ಮೆಂಟು, ಬಟ್ ನನ್ನ ಕ್ಲಾಸ್ಮೇಟ್ ಆಗಿರೋದ್ರಿಂದ ನಾವು ಅಷ್ಟೇ ನನ್ನ ಹರ್ಷಿತಾ ಅಂತ ಕರೀತಾನೆ, ನಾನು ಅವನ್ನ ಮಂಜ ಅಂತಲೇ ಕರೆಯೋದು. ಯಾಕಂತಂದ್ರೆ ನಾವಿಬ್ಬರು ಒಂದೇ ಏಜರ್ ಆಗಿರ್ತೀವಿ. ಏನಂತಂದ್ರೆ ಒಂದು 3 ಮಂತ್ಸ್ ಅವ್ನು ದೊಡ್ಡವನೋ ಗೊತ್ತಿಲ್ಲ ನನಗೆ, ಇಲ್ಲ ನಾನು ದೊಡ್ಡವಳೋ ನನಗೂ ಗೊತ್ತಿಲ್ಲ. ನಾನು ನಮ್ಮಮ್ಮನ ಕೇಳಿದರೆ ಯಾರ್ಯಾರು ದೊಡ್ಡರೋ ಹೋಗಿ ಆವಾಗಿನ ಕಾಲದ್ದು ಯಾರು ಇಟ್ಕೊಂಡಿದ್ದಾರೆ ಕೇಳಿಕೊಂಡು ಅಂತ ಅಂದಿದ್ರು. ಸೊ ಅದಕ್ಕೆ ಹೇಳ್ತಾ ಇರೋದು. ಸೊ ಇದೆಲ್ಲ ಆದಮೇಲೆ ನಾವು ಮದುವೆಗೆಲ್ಲ ರೆಡಿ ಆಗೋಣ ಅಂತ ಅಂದ್ಕೊಂಡು ನಾನು ನೈಟೇ ಬ್ಯಾಂಗಲ್ಸ್ ಎಲ್ಲ ಹಾಕಿ ಸ್ಯಾರಿ ಡ್ರ್ಯಾಪಿಂಗ್ಸ್ ಎಲ್ಲ ಮಾಡಿಬಿಟ್ಟು ಇಟ್ಬಿಟ್ಟಿದ್ದೀನಿ. ಸೊ ಇವಾಗ ಜಸ್ಟ್ ಸ್ನಾನ ಮಾಡಿಕೊಂಡು ಕಾಫಿ ಟೀ ಮಾಡ್ಕೊಂಡು ಕುಡಿಬೇಕು. ನಾವು ಏನಕ್ಕಪ್ಪ ಕಿಚನಲ್ಲಿ ಅಡುಗೆ ಮಾಡಲ್ಲ, ಇಲ್ಲಿ ಮಾಡ್ತೀನಿ ಅಂತಂದರೆ, ನಮ್ಮ ಅಜ್ಜಿಗೆ ಸ್ವಲ್ಪ ಅಮ್ಮನೂ ಬೆಂಗಳೂರಲ್ಲಿರೋದ್ರಿಂದ ಅಮ್ಮ ತಮ್ಮ ಎಲ್ಲ ಅಜ್ಜಿಗೆ ನಿಂತ್ಕೊಂಡು ಅಡುಗೆ ಮಾಡ್ಕೊಳೋದಕ್ಕೆ ಕಷ್ಟ ಆಗುತ್ತೆ ಸೆಲ್ಫ್ ಮೇಲೆ ಇಟ್ಕೊಂಡು. ಸೊ ಇವಾಗ ಹಿಂಗೆ ಕೆಳಗೆ ಇಟ್ಕೊಂಡು ಮಾಡ್ಕೊಂಬಿಟ್ರೆ ಮಟನು ಚಿಕನ್ ನಾವು ಇಲ್ಲೇ ಮಾಡೋದ್ರಿಂದ, ಸೊ ಮಟನ್ ಚಿಕನ್ ಕೂಡ ಇಲ್ಲೇ ಮಾಡ್ಕೊಬೋದಲ್ಲ, ಮತ್ತು ಎತ್ತಿಕ್ಕ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಇಟ್ಕೊಂಡು ಮಾಡೋದಷ್ಟೇ. ನಾವೆಲ್ಲಾದರೂ ಹಬ್ಬಗಳಿಗೆ ಹರಿದಿನಗಳಿಗೆ ಹೋದಾಗ ಮಾತ್ರ ನಾವು ಒಳಗೆ ಮಾಡ್ಕೊತೀವಿ. ಯಾಕಂದರೆ ಬಿಕಾಸ್ ಇಲ್ಲೆಲ್ಲ ಓಡಾಡೋದಕ್ಕೆ ಆಗಲ್ಲ, ಸ್ನಾನ ಮಾಡ್ಕೊತಾ ಇರ್ತೀವಿ. ಬಚ್ಚಲ ಮನೆಯೂ ಇಲ್ಲೇ ಪಕ್ಕದಲ್ಲಿದೆ, ವಾಶ್ರೂಮು ಪಕ್ಕದಲ್ಲೇ ಇದೆಯಲ್ಲ, ಅದಕ್ಕೋಸ್ಕರ. ಇಲ್ಲಾಂದರೆ ಬಚ್ಚಲ ಮನೇಲಂದರೆ ನಮ್ಮ ಸೈಡಲ್ಲೆಲ್ಲ ಊರಲ್ಲೆಲ್ಲ 2 ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲ ಸ್ನಾನ ಮಾಡ್ತಾರೆ. ಬಟ್ ಬೆಂಗಳೂರಲ್ಲಿ ಡೈಲಿ ಮಾಡ್ಕೊಬೇಕಾಗುತ್ತೆ. ನಾವು ಅಷ್ಟೇ, ನಾವು ಡೈಲಿ ಮಾಡ್ಕೊತೀವಿ ಊರಲ್ಲಿದ್ದರೆ. ಬಟ್ ಅಜ್ಜಿಯವರು ಸ್ನಾನ ಮಾಡ್ಕೊಳೋದೇ ಗೊತ್ತು ಎಲ್ಲರಿಗೂ. ಹಳ್ಳಿ ಕಡೆ ಇರೋರಿಗೆಲ್ಲ ಗೊತ್ತಿರುತ್ತೆ. ಮೋಸ್ಟ್ಲಿ 2 ದಿನಕ್ಕೊಂದ್ಸಲನೇ ಮಾಡ್ಕೊತಾರೆ. ನಾನು ಒಳಗಿಂದ ಎಲ್ಲ ಪಾತ್ರೆಗಳು, ಹಾಲು ಪಾತ್ರೆ ಎಲ್ಲ ತೊಗೊಂಬಂದೆ. ನಾನು ಪಾತ್ರೆ ತೊಗೊಂಬಂದ್ಬಿಟ್ಟು ನಾನು ಅಷ್ಟೇ ಜಾಸ್ತಿ ಬಟ್ಟೆನೂ ಎಲ್ಲಿಗೂ ತೊಗೊಂಡೋಗಲ್ಲ. ಊರಿಗೆ ಹೋದರೆ ಒಂದೆಷ್ಟು ನಾನು ಬೇರ್ ಮಾಡೋದಕ್ಕಷ್ಟೇ ತೊಗೊಂಡೋಗ್ತೀನಿ, ಆ ಕಡೆಯಿಂದ ಹೋಗೋದಕ್ಕೆ ಈ ಕಡೆಯಿಂದ ಹಾಕ್ಕೊಂಬರೋದಕ್ಕಷ್ಟೇ. ಯಾಕಂದರೆ ನನ್ನ ಬಟ್ಟೆ ಆಲ್ರೆಡಿ ಅಪ್ಪಾಜಿ ಮನೇಲಿದ್ದಾವೆ, ಅದಕ್ಕೋಸ್ಕರನೇ. ಪಾಪುದು ಅಷ್ಟೇ ಜಾಸ್ತಿ ಏನೋ ವೇರ್ ತೊಗೊಂಡೋಗಲ್ಲ. ಬಟ್ ಏನಾದರೂ ಫಂಕ್ಷನಿಗೆ ಹೋದರೆ ಮಾತ್ರ ತೊಗೊಳೋದು ಅಷ್ಟೇ, ಇಲ್ಲಾಂದರೆ ತೊಗೊಂಡೋಗಲ್ಲ. ನಾನು ಟೀ ಮಾಡೋಣ ಅಂತ ಹೇಳಿಬಿಟ್ಟು ಟೀ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಮ್ಮ ಅಜ್ಜಿ ಕೂಡ ಹೇಳಿದರು, ನಾನು ಬಾಗಿಲಿಗೆ ನೀರು ಹಾಕ್ತೀನಮ್ಮ, ತುಂಬ ಚಳಿ ಇದೆ ಆಚೆಗಡೆ, ನೀನು ಸೌದೆ ಎತ್ಕೊಂಡು ಹೋಗ್ಬಿಟ್ಟು ನೀರೊಳಗೆ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ಅಪ್ಪಾಜಿ ನೀವು ಹೋಗ್ಬಿಡ್ರಿ, ನಾನು ಬರಲ್ಲ ಮದುವೆಗೆ. ಯಾಕಂತಂದರೆ ನಮ್ಮ ಅಜ್ಜಿಗೆ ಒಂದು ಸ್ವಲ್ಪ ಸ್ವೀಟ್ ಆಗಲಿ ಖಾರ ಆಗಲಿ ಜಾಸ್ತಿ ತಿಂದುಬಿಟ್ರೆ, ಜಾಸ್ತಿ ಮೀನ್ಸ್ ಸ್ವೀಟ್ ಸ್ವಲ್ಪ ತಿಂದುಬಿಟ್ರೆ ಅವರಿಗೆ ಹೊಟ್ಟೆ ತಡೆಯೋದಿಲ್ಲ. ಅವ್ರಿಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕಂದರೆ ಅವ್ರಿಗೆ ಆಲ್ರೆಡಿ 70-75 ಇಯರ್ಸ್ ಆಗಿಬಿಟ್ಟಿದೆ, ಅದಕ್ಕೋಸ್ಕರ. ಅದಾದಮೇಲೆ ಅವ್ರು ಬಾಗಿಲಿಗೆ ನೀರು ಹಾಕಿ ಹೂವು ಕೊಯ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ನಮ್ಮ ಅಜ್ಜಿ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಬಟ್ ನಮ್ಮ ಮನೆ ಈ ರೇಂಜಲ್ಲಿದೆ, ಈ ಪೊಸಿಷನಲ್ಲಿದ್ದೀವಿ ನಾವು ಅನ್ನೋದಕ್ಕೆ ನಮ್ಮ ಅಜ್ಜಿನೇ ಕಾರಣ. ಫಸ್ಟು ನಮ್ಮ ಅಜ್ಜಿ, ಸೆಕೆಂಡ್ ನಮ್ಮ ಅಮ್ಮ ಅಪ್ಪ ಆಗಿರ್ತಾರೆ. ನಾವಂತೂ
ಸ್ವಲ್ಪ ಸಪೋರ್ಟ್ ಮಾಡಿದ್ವಿ, ಜಾಸ್ತಿ ಸಪೋರ್ಟ್ ಮಾಡಿಲ್ಲ ಮನೆ ಕಟ್ಟೋದಕ್ಕೆ. ಯಾಕಂತಂದ್ರೆ ಆವಾಗ ನಾವು ಇನ್ನೂ ಚಿಕ್ಕ ಮಕ್ಕಳಿದ್ವಿ. ಆವಾಗ ಫೌಂಡೇಶನ್ ತೆಗೆದಿದ್ರು. ಅದಾದಮೇಲೆ ನಮ್ಮ ಮನೆಗೆ ಈ ಫೌಂಡೇಶನ್ ತೆಗಿಯೋಕ್ಕಿಂತ ಮುಂಚೆನೇ ನಾವು ಬೋರ್ ಹಾಕ್ಸಿದ್ವಿ. ಬೋರ್ ಹಾಕ್ಸಿದ ಮೇಲೆ ಒಂದು ತೋಟದಲ್ಲಿ ಬಾಳೆ ಗಿಡಗಳು ಹಾಕಿದ್ದಾಗ ನಮ್ಮ ಅಪ್ಪಾಜಿ ಅಮ್ಮನೂ ಅಲ್ಲಿ ಗುಡ್ಲಲ್ಲಿ ಮಲ್ಕೊತಾ ಇದ್ರು. ಗುಡಿಸ್ಲು ಹಾಕ್ಕೊಂಡಿದ್ರು ಅವರು. ಸೊ ಗುಡಿಸ್ಲು ಹಾಕ್ಕೊಂಡಾಗ ಅವ್ರು ಏನು ಮಾಡಿದರು ಅಂತಂದರೆ, ಯಾರೋ ಗೊತ್ತಿಲ್ಲ ಹೊಟ್ಟೆ ಕಿಚ್ಚು ಜನ ಅಂತಾರಲ್ಲ, ಆ ಥರದವರು. ನಮ್ಮ ಅಪ್ಪ ಅಮ್ಮ ಸತ್ತೋಗ್ಬಿಡ್ಲಿ, ಅವ್ರಿಗೆ ಬದುಕಬಾರ್ದು, ಅವ್ರ ವಂಶ ಉದ್ಧಾರ ಆಗಬಾರ್ದು ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡೇನೋ ಗೊತ್ತಿಲ್ಲ, ಗುಡಿಸ್ಲಿಗೆ ಬೆಂಕಿ ಇಟ್ಟು ಬೋರು ಮತ್ತು ಗುಡಿಸ್ಲು ಎಲ್ಲ ಸುಟ್ಟೋಗ್ಬಿಟ್ಟಿತ್ತು. ಅದಾದಮೇಲೆ ನಾನು ಅಂದ್ಕೊಂಡೆ, ಎಷ್ಟೇ ನಿಯತ್ತಾಗಿದ್ರೂ ನಮ್ಮನ್ನು ಬದುಕಕ್ಕೆ ಬಿಡಲ್ಲ ಜನಗಳು ಅಂತ ಅಂದ್ಕೊಂಡು ನಿರ್ಧಾರ ಮಾಡಿಕೊಂಡು ಅಲ್ಲಿರೋ ಒಂದು ತೆಂಗಿನ ಮರನೂ ಸುಟ್ಟೋಗಿತ್ತು. ತುಂಬ ಫೀಲ್ ಆಯಿತು. ಅಷ್ಟು ವರ್ಷ ಕಷ್ಟಪಟ್ಟು ತೆಂಗಿನ ಮರ ಬೆಳೆಸಿದ್ವಿ, ಸಡನ್ನಾಗಿ ಈ ಥರ ಆಗೋಯ್ತಲ್ಲ ಅಂತ ಹೇಳಿಬಿಟ್ಟು ತುಂಬಾ ಬೇಜಾರಾಗಿ ನಾವು ಹೋಗ್ಲಿ ಬಿಡು, ಹೆಂಗಿದ್ರೂ ಊರೊಳಗೆ ಇರೋಕ್ಕೆ ನಮಗಿಷ್ಟ ಇಲ್ಲ. ಯಾಕಂದರೆ ಎಲ್ಲರೂ ಕುಡಿದು ಗಲಾಟೆ ಮಾಡೋದ್ರಿಂದ ನಮಗೆ ತುಂಬ ಡಿಸ್ಟರ್ಬ್ ಆಗ್ತಾಯಿತ್ತು. ಅಪ್ಪಾಜಿ ಕುಡಿಯೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಅದಾದಮೇಲೆ ಈ ಮನೇನ ಇಲ್ಲಿ ಕಟ್ಟಿದ್ದಾದಮೇಲೆ ಸೊ ಆವಾಗ ನಾವು ಒಂದು ಸ್ವಲ್ಪ ವರ್ಷ ಆದಮೇಲೆ ಬೆಂಗಳೂರಿಗೆ ಬಂದಿದ್ದಾಯಿತು. ಬೆಂಗಳೂರಿಗೆ ಬಂದುಬಿಟ್ಟು ನಾನು ಅಲ್ಲೇ PUC ಡಿಗ್ರಿ ಎಲ್ಲ ಮುಗಿಸ್ಕೊಂಡೆ. ಸೊ ನನ್ನ ತಮ್ಮನ ಆಂಟಿ ಜೊತೆಲೇ ಬೆಂಗಳೂರಲ್ಲಿರೋದ್ರಿಂದ ಆಮೇಲೆ ಅವನು 10th ಕ್ಲಾಸಲ್ಲಿ ನಮ್ಮ ಜೊತೆಗೆ ಜಾಯ್ನ್ ಆದ. ಅದಾದಮೇಲೆ ನಾನು ಅಜ್ಜಿ ಟೀ ಕುಡ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡ್ವಿ ಇವಾಗ ಸದ್ಯಕ್ಕೆ. ಸೊ ಅದೇ ಹೇಳ್ತಾರಲ್ಲ, ಏನೇ ಆದ್ರೂ ಜನಗಳು ಎಷ್ಟೇ ನಾವು ನಿಯತ್ತಾಗಿರ್ತೀನಿ ಅಂದರೆ ಇರೋಕ್ಕೆ ಬಿಡಲ್ಲ ಅನ್ನೋದಕ್ಕೆ ನಿಜ ನಮ್ಮ ಮನೆಯೇ ಸಾಕ್ಷಿ. 10 ವರ್ಷ ಆದ್ರೂ ನಮ್ಮ ಮನೆ ಇದು ಮಾಡ್ತಾ ಇರಲಿಲ್ಲ. ಮಾಟ ಮಂತ್ರ ಯಾರು ನೆಮ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ನಾನಂತೂ ನೆಮ್ತೀನಿ. ನಮ್ಮ ಮನೆ ಬಾಗಿಲಲ್ಲಿ ಅಂದರೆ ಈ ಮನೆ ಗೃಹಪ್ರವೇಶ ಮಾಡ್ಕೊಬಾರ್ದು, ಈ ಮನೆಗೆ ಅವ್ರು ಬರಬಾರ್ದು ಅಂತ ಹೇಳಿಬಿಟ್ಟು ಈ ಮನೆ ಹತ್ರನೂ ಮತ್ತು ಆ ಮನೆ ಹತ್ರನೂ ತುಂಬ ಅದೇನೇನೋ ಎಲ್ಲ ಮಾಡಿಟ್ಬಿಟ್ಟಿದ್ರು. ಅದನ್ನು ಮತ್ತೆ ನಾವು ನಮ್ಮ ಬೇಕಾಗಿರೋ ದೇವ್ರನ್ನ ಕರ್ಕೊಂಬಂದು ನಾವು ತೆಗೆಸಿದ್ದಾಯಿತು. ಸೊ ನಮಗೆ ತುಂಬ ಖುಷಿ ಆಗುತ್ತೆ. ಇವಾಗ ಈ ಮನೆಗೆ ಬಂದಿರೋ ಉದ್ದೇಶನೇ ಊರಲ್ಲಿ ಇದ್ದರೆ ನಮಗೆ ಸೆಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಮನೆಗೆ ಬಂದಿದ್ದು. ನಮ್ಮದು ಹಳೆಯ ಮನೆ ಅಂತಂದರೆ ನಮ್ಮ ತಾತಂದಿರು ಮನೆ. ನಮ್ಮ ತಾತ ನಮ್ಮ ಅಪ್ಪಾಜಿಯವ್ರ ಅಪ್ಪ ಇದ್ದಾರಲ್ಲ, ಅವ್ರ ಅಪ್ಪಾಜಿಯವ್ರ ಮನೆ ಕಟ್ಟಿಸಿರೋ ಮನೆಯಲ್ಲೇ ಇದುವರೆಗೂ ನಾವು ಇದ್ದಿದ್ದು. ಬಿಕಾಸ್ ಇಷ್ಟೇ, ಏನಾದರೂ ಒಂದು ಪ್ರಾಬ್ಲಮ್ ಆಗೋದು, ಇಲ್ಲ ಅಪ್ಪ ಅಮ್ಮ ಜಗಳ ಮಾಡೋದು, ಅಥವಾ ಯಾರಾದರೂ ಒಂದು ಗಲಾಟೆ ಮಾಡ್ಕೊಳೋದು, ನಾವು ಏನೇ ಮಾಡೋಕ್ಕೋದ್ರೂ ನಮ್ಮ ಕೈಗೆ ಆಗ್ತಾ ಇರಲಿಲ್ಲ. ನಮ್ಮದೆಲ್ಲ ಲಾಸೇ ಆಗ್ತಾಯಿತ್ತು ಏನೇ ಬಿಸ್ನೆಸ್ ಮಾಡಿದ್ರು. ಅದಾದಮೇಲೆ ಈ ಮನೆ ಇನ್ನೂ ಗೃಹಪ್ರವೇಶ ಆಗೋಕ್ಕಿಂತ ಮುಂಚೆ ಸೊ ನನ್ನನ್ನು ಬೆಂಗಳೂರಲ್ಲಿದ್ದೆ ನಾನು. ಸೊ ಆವಾಗ ನನಗೆ ಇನ್ನೂ ಮದುವೆ ಆಗಿರಲಿಲ್ಲ. ನನ್ನ ಏಜ್ ಮಕ್ಕಳಿಗೆಲ್ಲ ಮದುವೆ ಆಗಿಬಿಟ್ಟಿತ್ತು. ನಮ್ಮ ಅಜ್ಜಿ ನಾನು ಇರಲ್ಲ, ನಾನು ಸತ್ತೋಗ್ತೀನಿ, ನನ್ನ ಮೊಮ್ಮಗಳು ಮದುವೆ ನೋಡಬೇಕು ಅಂತ ತುಂಬ ಆಸೆ ಇಟ್ಕೊಂಡ್ಬಿಟ್ಟಿದ್ರು. ಅದಾದಮೇಲೆ ನಾನು ಊರಿಗೆ ಹೋದೆ. ಕೊರೋನಾದಲ್ಲಿ ಅಮ್ಮ ಬಂದಿರಲಿಲ್ಲ, ನಾನು ಒಬ್ಬಳು ಊರಿಗೆ ಹೋಗಿದ್ದೆ. ನಾನು ಊರಿಗೆ ಹೋದ್ಮೇಲೆ ನನಗೆ ಒಂದು ಗಂಡು ಬಂದು ನೋಡಿ ಆದಮೇಲೆ ಸೊ ನಮ್ಮ ಹಸ್ಬೆಂಡ್ ನೋಡಿದ್ದಾದಮೇಲೆ ನಾವು ಓಕೆ ಆಯಿತು ಬಿಡಿ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ವಿ. ನಮ್ಮ ಅಪ್ಪಾಜಿಗೆ ಇಷ್ಟ ಆಯಿತು. ಮತ್ತು ನನಗೆ ಬಂದಿರೋ ಗಂಡದ್ರಲ್ಲಿ 7ನೇವರೋ 8ನೇವರೋ ನನಗೆ ಗೊತ್ತಿಲ್ಲ, ಬಟ್ ಬಂದು ನೋಡ್ಕೊಂಡು ಹೋಗಿದ್ರು. ಬಟ್ ನಮ್ಗೆ ಯಾರೂ ಇಷ್ಟ ಆಗಿರಲಿಲ್ಲ. ಅಪ್ಪಾಜಿಗೆ ಇವ್ರು ಇಷ್ಟ ಆದರು. ಆಮೇಲೆ ಇವ್ರಿಗೆ ಇಷ್ಟ ಆದಮೇಲೆ ಸೊ ಇವ್ರನ್ನ ಫಿಕ್ಸ್ ಮಾಡಿ ಮದುವೆ ಎಲ್ಲ ಆಯಿತು. ಮದುವೆ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡು ನಾನು ಮತ್ತೆ ಊರಲ್ಲಿ ಒಂದು ಪಾಪು ಆಗೋ ತನಕ ಅಷ್ಟೇ ಇದ್ದಿದ್ದು. 2 ವರ್ಷ ತನಕ ಇದ್ದೆ. 2 ವರ್ಷ ಆದಮೇಲೆ ಮಗುಗೆ ಸ್ವಲ್ಪ ಆಪ್ರೇಷನ್ ಮಾಡಬೇಕಾಗಿತ್ತು. ಮಗುಗೆ ಆಪ್ರೇಷನ್ ಮಾಡಿಸ್ಕೊಂಡು ನಾನು ಮತ್ತೆ ಬ್ಯಾಂಗ್ಳೂರಿಗೆ ಬಂದುಬಿಟ್ಟೆ. ಯಾಕಂದರೆ ನನಗೆ ಅಲ್ಲಿ ಸೆಟ್ ಆಗ್ತಾ ಇರಲಿಲ್ಲ, ಮಗುನೂ ಕೂಡ ಅಲ್ಲಿ ಸೆಟ್ ಆಗ್ತಾ ಇರಲಿಲ್ಲ ಮಗುಗೂ. ಅದಕ್ಕೋಸ್ಕರ ಮತ್ತೆ ಬ್ಯಾಂಗ್ಳೂರಲ್ಲಿದ್ವಿ. ಆಮೇಲೆ ಅದಾದಮೇಲೆ ನಾನು ಬಾಣಂತನ ಮುಗಿಸ್ಕೊಂಡು 1 ವರ್ಷದಲ್ಲೇ ಮಗುನ ಬಿಟ್ಟು ನಾನು ಮತ್ತೆ ಕೆಲ್ಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ನಮ್ಮ ಮನೆಯವರು ಊರಿಂದ ಬಂದು ಅವರೂ ಕೆಲ್ಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದರು. ಇದಾಗಿತ್ತು ನಮ್ಮ ಜರ್ನಿ. ಅದಾದಮೇಲೆ ನಾವು ತುಂಬಾ ಫೇಸ್ ಮಾಡಿದ್ದೀವಿ. ಕಷ್ಟಗಳು ಯಾವ ಥರ ಇರುತ್ತೆ ಅಂತ ಹೇಳೋದಕ್ಕೂ ಬರಲ್ಲ. ಆ ಥರ ಫೇಸ್ ಮಾಡಿ ಇವಾಗ ಈ ಲೆವೆಲಿಗೆ ಬಂದು ನಿಂತ್ಕೊಂಡಿದ್ದೀವಿ, ಒಂದು ರೇಂಜಿಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಯಾರ ದೃಷ್ಟಿ ಯಾರ ಮೇಲೆ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಇವು ತೆಂಗಿನ ಸಸಿಗಳು ನೀವು ನೋಡ್ತಾ ಇರ್ಬೋದು. ನಮ್ಮ ಅಪ್ಪಾಜಿ ಬೆಳೆಸಿರೋದು. ನಮ್ಮದು ಇನ್ನೊಂದು ಹೊಲ ಇದೆ ಅಲ್ಲಿ ಸ್ವಲ್ಪ ಮೇಲೆ, ಆ ಕಡೆ ನಾನು ರೋಡ್ ತೋರಿಸಿದ್ನಲ್ಲ ನಿಮಗೆ, ಆ ಸೈಡು
ಈ ಹೊಲಕ್ಕೆ ಆ ಹೊಲಕ್ಕೆ ಇವತ್ತು ಹಾಕ್ಬಿಡೋಣ ಅಂತ ಅಂದ್ಕೊಂಡು ಪೈಪನ್ನು ಕೂಡ ತೆಗೆಸಿ ಪೈಪೆಲ್ಲ ಊಣಿದ್ದಾರೆ. ಉಣಿಸಿ ಆದಮೇಲೆ ಅಂದರೆ ತುಂಬ ದೂರನೇ ಐತೆ ಸ್ವಲ್ಪ, ಅದಕ್ಕೋಸ್ಕರ ಇಲ್ಲಿಂದ ಅಲ್ಲಿಗೆ ಕಾಣಿಸುತ್ತೆ, ಬಟ್ ನಿಂತ್ಕೊಂಡು ನೋಡಿದರೆ ರೋಡಲ್ಲಿ ಆದ್ರೂ ಸ್ವಲ್ಪ ಕಷ್ಟ ಆಗುತ್ತೆ, ತೋರ್ಸೋದಕ್ಕಾಗಲ್ಲ, ತುಂಬ ದೂರ ಇದೆ. ಇನ್ನೊಂದು ಸಲ ಯಾವಾಗಾದರೂ ನಾನು ಊರಿಗೆ ಹೋದಾಗ ವಿಡಿಯೋ ಮಾಡಿಕೊಂಡು ನಿಮಗೆಲ್ಲ ನಾನು ತೋರಿಸ್ತೀನಿ. ಸಸಿಗಳು ಮಾತ್ರ ತುಂಬ ಚೆನ್ನಾಗಿದ್ದಾವೆ. ಸೊ ಯಾರಿಗಾದರೂ ಬೇಕು ಅಂದ್ರೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಅಪ್ಪಾಜಿಗೆ. ನನಗೆ ಗೊತ್ತಿಲ್ಲ, ಮಾರ್ತಾರೇನೋ ಗೊತ್ತಿಲ್ಲ. ಅದಾದಮೇಲೆ ನಾವು ಮದುವೆಗೆ ಹೋಗೋಣ ಅಂತ ರೆಡಿ ಆಗಬೇಕಲ್ಲ, ಅದಕ್ಕೆ ರೆಡಿ ಮಾಡ್ಕೊಳೋದಕ್ಕೆ ಹಿಂಗೆ ಸ್ವಲ್ಪ ಟೆಸ್ಟ್ ಹಂಗೆ ಸುಮ್ಮನೆ ಸಿಂಪಲಾಗಿ ಒಂದು ವೀಡಿಯೋ ಮಾಡ್ಕೊಂಬಿಡೋಣ ಅಂತಂದು ಪ್ರಾಕ್ಟೀಸ್ ಮಾಡಿದೆ ಒಂದು 2-3 ಟೈಮ್ ಮಾಡಿದೆ. ಆಮೇಲೆ ಸರಿ ಆಯಿತು ಬಿಡು ಹೆಂಗಾದರೂ ಬರಲಿ ಅಂತ ಅಂದ್ಬಿಟ್ಟು ಒಂದು ಹಾಗೇ ಸುಮ್ಮನೆ ಡಸ್ಟ್ ಹಂಗೆ ಹಿಂಗೆ ಮಾಡ್ತಾ ಇರಬೇಕಾದ್ರೆ ಒಂದು ಲಾಸ್ಟಿಗೆ ಬಂತು. ಅದನ್ನು ಯಾವಾಗಾದರೂ ತೋರಿಸ್ತೀನಿ. ಇಲ್ಲಿಗೆ ನಾನು